ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಖಿ ಸಿರಿ. ಇವತ್ತು ನಾನು ರಸಮಲಾಯಿ ಹೇಗೆ ಮಾಡೋದು, ಅದು ಹಾಲಿನ ಪುಡಿ ಯೂಸ್ ಮಾಡಿಬಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಟೇಸ್ಟಿಯಾಗಿರೋಂಥ ಈ ರೆಸಿಪಿ. ಅರ್ಧ ಲೀಟ್ರು ಹಾಲು ತೊಗೊಂಡಿದ್ದೀನಿ ನಾನು. ಒಂದು ದಪ್ಪ ತಳದ ಪ್ಯಾನ್ ತೊಗೊಬಿಟ್ಟು ಅದನ್ನು ಬಿಸಿ ಮಾಡೋಕ್ಕಿಡಿ. ತುಂಬ ಡಿಲಿಷಿಯಸ್ ರೆಸಿಪಿ ಇದು. ಬೆಂಗಾಲೀಸ್ ಒಂದು ಸ್ವೀಟ್ ಡೆಸರ್ಟ್ ಇದು. ಸೊ ತುಂಬ ಜನ ಇಷ್ಟಪಡ್ತಾರೆ. ಸೊ ಮನೇಲಿ ಹೇಗೆ ಮಾಡೋದು ಅಂದರೆ, ಇದು ಪನ್ನೀರ್ ಮಾಡಿಬಿಟ್ಟು ಮಾಡ್ತಾರೆ, ಬಟ್ ಇಲ್ಲಿ ನಾನು ಹಾಲಿನ ಪುಡಿಯಿಂದ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಅರ್ಧ ಲೀಟ್ರ್ ಹಾಲನ್ನು ತೊಗೊಬಿಟ್ಟು ನಾನು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಬಿಸಿ ಆದ ಕೂಡಲೇ ಇದಕ್ಕೆ ನಾನು ಏಲಕ್ಕಿ ಪುಡಿನ 1 ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಒಳ್ಳೆ ಪರಿಮಳ ಕೊಡುತ್ತಿದ್ದು. ಹಾಗೆ ನಾನಿಲ್ಲಿ ಒಂದು 8ರಿಂದ 10 ದಳ ಕೇಸರಿನ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೆ. ಸೊ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಕಲರ್ಫುಲ್ಲಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಇದು ಕೊಡುತ್ತೆ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ನೋಡಿ ಮಿಕ್ಸ್ ಆಗಿದೆ ಚೆನ್ನಾಗಿ. ಅದ್ರ ಕಲರ್ ಅದು ನೀಟಾಗಿ ಬಿಟ್ಕೊಳ್ಳುತ್ತೆ. ಹಾಗೆ ನಾನು ಇಲ್ಲಿ 1/4 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆನೂ ಕೂಡ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತೀನಿ. ಸ್ವೀಟ್ ನಿಮಗೆ ಒಂದು ವೇಳೆ ಹೆಚ್ಚು ಬೇಕಾದರೆ ತೊಗೋಬೋದು, ಬಟ್ ಇಷ್ಟು ಸಾಕು. ಅರ್ಧ ಲೀಟ್ರಿಗೆ 1/4 ಕಪ್. ಅದು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಬಂದುಬಿಟ್ಟು ಬಾದಾಮಿ, ಪಿಸ್ತಾ, ಹಾಗೆ ನಾನು ಗೋಡಂಬಿ ಕೂಡ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸಣ್ಣ ತುರಿ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಮಾಡ್ಕೊಂಡಿದ್ದೀನಿ. ಅದು ಕೂಡ ಹಾಕ್ತಾಯಿದ್ದೀನಿ. ಸೊ ತುಂಬಾ ನ್ಯೂಟ್ರಿಷಿಯಸ್ ಆಗಿ, ಡಿಲಿಷಿಯಸ್ ಆಗಿ ಮತ್ತು ತುಂಬ ಟೇಸ್ಟಾಗಿ ಆಗತ್ತಿದು. ಇದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ಮೇಲೆ ನೀವು ಸಿಮ್ ಫ್ಲೇಮಲ್ಲಿ ಅದನ್ನು ಮಿಕ್ಸ್ ಮಾಡ್ತಾಯಿರಿ. ಇದೇನು ತೆಳುವಾಗಿರೋಂಥ ಹಾಲು ದಪ್ಪ ಆಗಬೇಕು, ತುಂಬ ದಪ್ಪ ಅಲ್ಲ, ಒಂದು ಸ್ವಲ್ಪ ಮೀಡಿಯಮ್ ಆಗಿ ಆಗೋ ತನಕ ನೀವು ಅದನ್ನು ಕಾಯಿಸ್ಕೋಬೇಕಾಗುತ್ತೆ. ಹತ್ತತ್ರ ನಿಮಗೆ ಒಂದು 10 ನಿಮಿಷ ಬೇಕಾಗ್ಬೋದು. ಆಮೇಲೆ ಅಲ್ಲಿ ಏನು ಸೈಡಿಗೆ ತಾಗ್ತಾ ಇರುತ್ತೆ ಅದು ಕೂಡ ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಅದು ಆಗಿದೆ. ಈಗ ತುಂಬ ದಪ್ಪ ಮಾಡೋಕ್ಕೆ ಹೋಗಬೇಡಿ. ದಪ್ಪ ಮಾಡಿದರೆ ಅಷ್ಟು ಟೇಸ್ಟ್ ಆಗಲ್ಲ ಅದು. ನೋಡಿ ರೆಡಿಯಾಗಿದೆ ರಬ್ರಿ. ಸೊ ಮತ್ತೆ ಅದಕ್ಕೆ ಇನ್ನೊಂದು ಪ್ಯಾನ್ ತೊಗೊಂಡಿದ್ದೀನಿ ನಾನು. ಇನ್ನೊಂದು ಪ್ಯಾನ್ ತೊಗೊಬಿಟ್ಟು 1 ಕಪ್ಪಷ್ಟು ಹಾಲಿನ ಪುಡಿ ತೊಗೊಂಡಿದ್ದೀನಿ. ಸೊ ಮಾಮೂಲಿಯಾಗಿ ಪನ್ನೀರಲ್ಲಿ ಮಾಡ್ತಾರೆ. ನಾನಿಲ್ಲಿ ಸ್ಪೆಷಲಾಗಿ ಹಾಲಿನ ಪುಡಿ ಯೂಸ್ ಮಾಡಿಬಿಟ್ಟು ಹಾಲಿನ ಒಂದು ಟಿಕ್ಕಾ ಥರ ಮಾಡಿಬಿಟ್ಟು ಅದನ್ನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ 1/4 ಕಪ್ಪಷ್ಟು ಹಾಲು. ಅದು ಗಂಟಿಲ್ಲದಂತೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ನಾನು. ಸಕ್ಕರೆ ಪುಡಿ ಒಂದು 2 ಟೇಬಲ್ ಸ್ಪೂನಷ್ಟು. ಒಂದು ವೇಳೆ ಇಷ್ಟ ಇಲ್ದಿದ್ರೆ ಇದು ಸ್ವೀಟಾಗಿರುತ್ತೆ, ಬಟ್ ಒಂದು ಸ್ವಲ್ಪ ಇನ್ನೂ ಸ್ವೀಟ್ ಬೇಕು ಅನ್ನೋರು ಹಾಕೋಬೋದು, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಕೊಬಿಡಿ. ಹಾಲು ಮತ್ತು ಇದನ್ನು ಹಾಕಿದರೆ ಸಾಕಾಗತ್ತೆ. ಆಮೇಲೆ ಗಂಟಿಲ್ಲದೆ ನೀವು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಅದು ತಾಗಿರೋವಂಥ ಇದನ್ನು ಕೂಡ ಇದು ಮಾಡಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ. ಅದು ಏನಿದೆ ಯಾವುದೇ ಕಾರಣಕ್ಕೂ ಅದಕ್ಕೆ ತಾಗದೇ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ಬಿಟ್ಕೊಳ್ಳುತ್ತೆ ನೋಡಿ, ಅದು ಕಡಾಯಿ ಇದನ್ನು ಬಿಟ್ಕೊಳ್ಳುತ್ತೆ ನೀಟಾಗಿ. ಆಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಬಿಟ್ಟು ನೀಟಾಗಿ ಅಲ್ಲೇ ಮ್ಯಾಶ್ ಮಾಡ್ಕೊಬಿಟ್ಟು ಈ ಥರ ರೌಂಡ್ ಮಾಡಿಬಿಟ್ಟು ಫ್ಲ್ಯಾಟಾಗಿ ಮಾಡ್ಕೊಳ್ಳಿ. ಹತ್ತತ್ರ ಇಲ್ಲಿ ಒಂದು 8 ಇದು ಈ ಥರ ಟಿಕ್ಕ ಆಗುತ್ತೆ. ನೋಡಿ ರೆಡಿ ಆಗಿದೆ. ಆಮೇಲೆ ನಾನು ಅದು ಒಂದು ಬೌಲಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಅಲ್ಲಿ ಎಷ್ಟು ಬೇಕೋ ಅಷ್ಟು ನೀವು ಒಂದು ವೇಳೆ ಅಷ್ಟು ಇದನ್ನು ರಬ್ರಿ ಮತ್ತು ಇದನ್ನು ಹಾಕ್ಕೊಬಿಟ್ಟು ಡಿಪ್ ಮಾಡಿಬಿಟ್ಟು ಎತ್ತಿಡ್ಬೋದು. ಆಮೇಲೆ ತಣ್ಣಗಾದ್ಮೇಲೆ ಅದನ್ನು ನೀವು ಸರ್ವ್ ಮಾಡ್ಬೋದು. ಎಲ್ಲ ಆ ರಬ್ರಿದು ಏನು ಫ್ಲೇವರ್ ಇರುತ್ತೆ ಅದು ಅದಕ್ಕೆ ಹಿಡ್ಕೊಳ್ಳುತ್ತೆ. ಸೊ ಟೇಸ್ಟಾಗಿರುತ್ತೆ. ತುಂಬಾ ಹೆಲ್ದಿಯಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ. ಮಿಲ್ಕ್ ಪೌಡ್ರನ್ನ ಯೂಸ್ ಮಾಡ್ಕೊಬಿಟ್ಟು ರಸ್ಮಲಾಯಿನ ಮಾಡಿದ್ದೀನಿ. ಸೊ ನೀವು ಕೂಡ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ನೋಡಿ. ಹಾಗೆ ಮಾಡಿಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಕೂಡ ಕೊಡಿ. ಹಾಗೆ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರಿಬೇಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.